ಇದು ನನ್ನ ಮೊದಲನೇ ಲಾಗು. ಏನಂದರೆ ಇವತ್ತು ಬಾಡಿಗೆ ಅಂತ ಹೊರಟಿದ್ದೆ, ಮನೆ ಹತ್ರನೇ ಮಳೆ ಸ್ಟಾರ್ಟ್ ಆಗಿದೆ. ಮುಂದೆ ಹೋಗ್ತಾ ಇದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಶಿವಮೊಗ್ಗದಿಂದ ಚನ್ನಗಿರಿ ತನಕನೂ ಫುಲ್ ಮಳೆ ಇವತ್ತು. ಚನ್ನಗಿರಿ ಬಂದರೂ ಬಿಡ್ತಾ ಇಲ್ಲ ಮಳೆ. ಇನ್ನೂ ಎಷ್ಟು ದೂರಕ್ಕಿದೆಯಾ ಗೊತ್ತಿಲ್ಲ. ನಾನು ಹೋಗೋದಿದ್ದು ತುಂಬ ದೂರ ಇದೆ ಅಂತ ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀನಿ. ಸುಮಾರು ಒಂದು 3 ತಿಂಗಳಿಂದ ಮನೆ ಹತ್ರ ನಿಂತಿದ್ದು ಗಾಡಿ. ಹಾಗಾಗಿ ಬೆಳಗಿನ ಜಾವ ಅಂತ ಕಾಣಿಸ್ಬಿಟ್ಟಿತ್ತು. ಬಟ್ ನಂಗೆ 4 ಗಂಟೆಗೆ ಎದ್ಬಿಟ್ಟು ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀನಿ. ಇವಾಗ ಏನೋ ಒಂದು ಮಾಡಬೇಕಂತ, ನೋಡೋಣ ಮುಂದೇನಾಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಮಳೆ ಯಾವ ಥರ ಅಂದರೆ ಜೂನು ಜುಲೈಯಲ್ಲೂ ಬರಲಿಲ್ಲ ಈ ಥರ ಮಳೆ. ಆದರೆ ಅಕ್ಟೋಬರು ನವಂಬರಲ್ಲಿ ಬರ್ತಾಯಿದೆ. ಏನು ಚೆನ್ನಾಗಿದೆ ನೋಡಿರಿ, ಇವಾಗ ವೆದರ್ ತುಂಬ ಚೆನ್ನಾಗಿದೆ. ಈ ಥರ ಮಳೆ ಬಂದರೆ ರೈತರನ್ನ ಹಾಳು ಮಾಡೋಕ್ಕೆ ಬರ್ತಾ ಇರೋದು ಮಳೆ. ಇದು ರೈತರಿಗೆ ಉದ್ಧಾರ ಮಾಡೋಕ್ಕೆ ಬರ್ತಾ ಇಲ್ಲ. ವೆದರ್ ನೋಡಿ. ತಿಂಡಿ ತಿನ್ನೋಕ್ಕೋಸ್ಕರ ಹೋಟ್ಲು ಹುಡುಕ್ತಾ ಇದ್ದೀನಿ. ಹೋಟ್ಲು ಯಾವುದು ಕಾಣ್ತಾ ಇಲ್ಲ, ಒಳ್ಳೆ ಹೋಟ್ಲು. ನೋಡೋಣ ಮುಂದೆ ಹೋಗ್ತಾ ಆದರೆ ಚೆನ್ನಾಗಿರೋ ಸಿಗ್ಬೋದು. ಹಾಗೆ ಡೀಸೆಲ್ ಹಾಕ್ಸ್ಬೇಕು, ಮುಂದೆ ಹೋಗ್ತಾ ನೋಡೋಣ. ಇದು ಹೊಳಲ್ಕೆರೆ ಹತ್ರ ಆಗ್ತಿರೋದು ಹೊಸ ಫ್ಲೇವರು. ಇದರಿಂದ ತುಂಬ ತೊಂದರೆ ಆಗ್ತಿತ್ತು ಮುಂಚೆ ಎಲ್ಲ. ಟ್ರೈನ್ ಪಾಸ್ ಆಗ್ಬೇಕಾದ್ರೆ ತುಂಬ ಟ್ರಾಫಿಕ್ ಆಗ್ತಿತ್ತು. ಇವಾಗ ಲೆಕ್ಕಕ್ಕೆ ಕೆಲಸ ಮುಗಿಯಕ್ಕೆ ಬಂದಿದೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಮುಂದೆ ಕನ್ಸ್ಟ್ರಕ್ಷನ್ ತುಂಬ ಆಗ್ತಿದೆ. ಇನ್ನು ಒಂದು 6 ತಿಂಗಳು ವರ್ಷ ಬೇಕಾಗತ್ತೆ ಕಂಪ್ಲೀಟ್ ಆಗಕ್ಕೆ. ತುಂಬ ಒಳ್ಳೇದಾಗುತ್ತೆ ಇದೊಂದು ಕಂಪ್ಲೀಟ್ ಆದರೆ. ನೋಡಬೇಕು ಇನ್ನೂ ಎಷ್ಟು ದಿವಸ ಆಗುತ್ತೆ ಅಂತ. ತುಂಬ ಟ್ರಾಫಿಕ್ ಆಗ್ತಿದೆ ಮುಂಚೆ. ಕೊನೆಗೂ ಹೊಳಲ್ಕೆರೆ ರೀಚ್ ಆದ್ವಿ. ಒಳ್ಳೆ ಜಾಗ ನೋಡಿ ತಿಂಡಿ ತಿನ್ಬೇಕಿಲ್ಲ ಯಾವ್ದಾರ ಹೋಟ್ಲಲ್ಲಿ. ಇಲ್ಲಿಂದ ಮುಂದೆ ಹೋಗ್ಬೇಕು ತಿಂಡಿ ತಿನ್ಕೊಂಡು ಬೇಗ. ಹೋಟ್ಲು ಹುಡುಕ್ತಾ ಇದ್ದೀನಿ, ಅದಕ್ಕೆ ನೋಡೋಣ ಮುಂದೆ. ಕೊನೆಗೂ ಚಿತ್ರದುರ್ಗ ಬಂದಾಯ್ತು. ಇವಾಗ ನೋಡ್ತಾ ಇರ್ಬೋದು, ಕಲ್ಲಿನ ರಾಶಿನೇ ಕಾಣ್ತಿದೆ. ಯಾವ ಕಡೆ ನೋಡಿದ್ರು ಕಲ್ಲಿನ ರಾಶಿನೇ ಕಾಣುತ್ತೆ ಚಿತ್ರದುರ್ಗದಲ್ಲಿ. ಆ ಥರ ಒಂದೊಂದು ದೊಡ್ಡ ದೊಡ್ಡ ಕಲ್ಲಿದ್ದಾವೆ ಇಲ್ಲಿ. ಕಡೆ ನೋಡಿದ್ರು ಕಲ್ಲು, ಬರೀ ಕಲ್ಲು ಕಲ್ಲು ಕಲ್ಲು. ನೋಡೋದು ನೀವು ಕಲ್ಲು. ಹೋದರೆ ದಾವಣಗೆರೆ ಕಡೆ ಹೋಗೋ ಹೈವೇಗೆ ಟಚ್ ಆಗ್ತೀವಿ. ಸೀದಾ ಹೋದರೆ ಚಿತ್ರದುರ್ಗ ಸಿಟಿ ಒಳಗೆ ಎಂಟ್ರಿ ಆಗ್ತೀವಿ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿಲ್ಲ, ಸಿಟಿಯಿಂದನೇ ಹೋಗ್ಬೇಕು ಅಂತ ಮಾಡಿದ್ದೀನಿ. ಅದಕ್ಕೆ ಸೀದಾ ಹೋಗ್ತಿದ್ದೀನಿ. ನೋಡ್ರಿ, ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸುಸ್ವಾಗತ. ಬೋರ್ಡ್ ಕಾಣ್ತಾ ಇದೆಯಾ ಮುಂದೆ? ದ ಫೋರ್ಟ್ ಸಿಟಿ ಚಿತ್ರದುರ್ಗ. ಇವಾಗ ಚಳ್ಳಕೆರೆಯಿಂದ ಬಳ್ಳಾರಿ ಕಡೆ ಹೋಗ್ತಾ ಇದ್ದೀನಿ, ನ್ಯಾಷನಲ್ ಹೈವೇ ಹತ್ಕೊಂಡು. ದುರ್ಗದಿಂದ ಇವಾಗಿನ ಬಂದೆ, ಇವಾಗಿನ ಬೈಪಾಸಿಂದ ನ್ಯಾಷನಲ್ ಹೈವೇ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಪಯಣ ಬಳ್ಳಾರಿಯ ಕಡೆ. ಬಳ್ಳಾರಿ ಹೈವೇ, ಚಳ್ಳಕೆರೆ ಟು ಬಳ್ಳಾರಿ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ಬೇರೆ ತಿನ್ನಬೇಕು. ಟೈಮ್ ನೋಡಿದ್ರೆ ಅಲ್ಲೇ 12 ಗಂಟೆ ಆಗ್ತಾ ಬಂತು.
ಇನ್ನೇನು ತಿಂಡಿ ತಿನ್ನೋದೇನು ಬೇಡ, ಮಧ್ಯಾಹ್ನ ಊಟ ಮಾಡಿದ್ರೆ ಆಗುತ್ತೆ ಅಂತ ಯೋಚನೆ ಬಂದಿದೆ. ನೋಡೋಣ, ಹಾಗೆ ಅದೇ ಹೋಗ್ತಾ 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 ಎಲ್ಲಾದರೂ ನಿಲ್ಲಿಸಿ ತಿನ್ನೋಕ್ಕಾಗುತ್ತೆ ನೋಡ್ತೀವಿ. ನ್ಯಾಷನಲ್ ಹೈವೇಲಿ ಮೊದಲನೇ ಟೋಲ್ ಎಂಟ್ರಿ, ಮೊದಲನೇ ಟೋಲು ನಮಗೆ ಸಿಗೋದು ಚಿತ್ರದುರ್ಗದಿಂದ ಚಳ್ಳಕೆರೆ ಬಂದು ಚಳ್ಳಕೆರೆಯಿಂದ ಹೋಗ್ಬೇಕಾರೆ ಬಳ್ಳಾರಿ ಕಡೆ ಇನ್ನೂ ಒಂದು ಟೋಲ್ ಇದೆ ಇದ್ಬಿಟ್ಟು. ಇದು ಮೊದಲನೇ ಟೋಲ್. ಚಳ್ಳಕೆರೆಯಿಂದ ಏನೊಂದು 20 ಕಿಲೋಮೀಟ್ರ್ ಇದೆ ಅಷ್ಟೇ ಈ ಟೋಲ್ಗೆ. ಆಯಿತು. ಫಾಸ್ಟ್ಯಾಗ್ ಬ್ಲ್ಯಾಕ್ ಆಗಿದ್ರೆ, ಬೇರೆ ಏನಾದ್ರು ಆಗಿದ್ರೆ ಯಾವುದೇ ಕಾರಣಕ್ಕೂ ಟೋಲ್ ಕ್ರಾಸ್ ಮಾಡೋಕ್ಕೆ ಬಿಡಲ್ಲ. ಮತ್ತೆ ಕ್ಯಾಶ್ ಕಟ್ಸ್ಕೊಳೋದಾದರೆ ಟೋಲಲ್ಲಿ ಡಬಲ್ ಕೇಳ್ತಾರೆ. ಯಾರು ಕ್ಯಾಶ್ ಕೊಡೋಕೆ ಹೋಗ್ಬೇಡ್ರಿ, ಆದಷ್ಟು ಫಾಸ್ಟ್ಯಾಗಲ್ಲೇ ರನ್ ಮಾಡಿ. ಕ್ಯಾಶ್ ಎಲ್ಲ ಡಬಲ್ ಕಟ್ಟಬೇಕಿಲ್ಲ ಅಂದರೆ 120 ಇದ್ದರೆ 240 ಈ ಥರ ಕಟ್ಟಬೇಕು. ಇವಾಗ ಡೀಸೆಲ್ ಹಾಕ್ಸಾಯ್ತು, ಫುಲ್ ಇದೆ ಡೀಸೆಲ್ ಇವಾಗ. ಕೊನೆಗೂ 2ನೇ ಟೋಲ್ ಬಂತು, ಕಾಣ್ತಿದೆ ನೋಡ್ರಿ ಮುಂದೆ. ಇದೆ 2ನೇ ಟೋಲು ಬಳ್ಳಾರಿ ರೋಡಲ್ಲಿ. ಅಲ್ಲಿಂದ ಆ ಟೋಲಿಂದ ಹೆಚ್ಚು ಕಮ್ಮಿ ಒಂದು 60 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಗೆ 2ನೇ ಟೋಲ್. ಇಲ್ಲಿಂದ ಬಳ್ಳಾರಿ ಒಂದು 20-21 ಕಿಲೋಮೀಟ್ರ್ ಇದೆ. ಕುರಿ ನೋಡ್ರಿ, ನ್ಯಾಷನಲ್ ಹೈವೇಲ್ಲೂ ಕುರಿ ಇದಾವೆ, ಬರೀ ಹಳ್ಳಿ ಕಡೆ ಅಲ್ಲ. ಫೈನಲಿ ಬಳ್ಳಾರಿಗೆ ಬಂದಾಗಿದೆ. ಆಫೀಸ್ ಹತ್ರ ವೆಯ್ಟ್ ಮಾಡ್ತಿದ್ದೀನಿ ಬಾಡಿಗೆಗೆ. ನೋಡೋಣ ಯಾವ್ದಾರ ಸಿಗ್ಬೋದು ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ. ಏನಕ್ಕೂ ಫಾಲೋ ಮಾಡಿ.